ನೋಡಿ ಅಲ್ಲಿ ಮದ್ದೂರಿನಲ್ಲಿ ನಮ್ಮ ಹಿಂದೂಗಳು ಎಲ್ಲೂ ತೊಂದರೆ ಮಾಡಿಲ್ಲ. ಈ ಕರ್ನಾಟಕದಾಗ ಯಾವುದೇ ಮುಸ್ಲಿಂ ಹಕ್ಕುಗಳಿಗಲ್ಲಿ ಅದು ರಂಜಾನ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಯಾವುದರಲ್ಲೇ ಎಲ್ಲರೇ ಕರ್ನಾಟಕ ದೇಶದಲ್ಲಿ ಯಾರು ಹಿಂದೂಗಳು ಕಲ್ಲು ಹೋಗ್ತಾರೇನಪ್ಪ? ಯಾರು ಹಿಂದೂಗಳ ಗಣಪತಿಗೆ ಉಗುಳುವಂತ ಏನು ಕಾರ್ಯಕ್ರಮ ಮುಸ್ಲಿಂ ಮಾಡ್ಯಾರಲ್ಲ, ಇವತ್ತು ಮದ್ದೂರಿನಲ್ಲಿ ಬರೀ 4% ಅದವರು. 4% ಇದ್ದವರು ಈಗಾಗಲೇ ಪೊಲೀಸ್ ವರದಿ ಪ್ರಕಾರ ಈ ಒಂದು ವ್ಯವಸ್ಥಿತವಾಗಿ ಮಸೂದೆಯಿಂದ ಪೂರ್ವ ನಿಯೋಜಿತವಾಗಿ ಕಲ್ಲು ಎಸೆಯುವಂತ ಕಾರ್ಯಕ್ರಮವನ್ನ ಇವತ್ತು ಮಾಡಿದ್ರು ಅನ್ನುವಂಥದ್ದು ಸಾಬೀತಾಗಿದೆ. ಆದರೆ 4% ಇದ್ರೆ ಅವ್ರು ಹಿಂಗಲ್ಲ, ನಾಳೆ 40% ಆದ್ರೂ ಏನು ಗತಿ ಅನ್ನೋದು ಹಿಂದೂಗಳು ವಿಚಾರ ಮಾಡುವಂತ ಕಾಲ. ಅದಕ್ಕೆ ಜಿಲ್ಲೆ ನಮ್ಮ ಎಲ್ಲ ಕಾರ್ಯಕರ್ತರು ಯುವಕರು ಒಂದು ಘೋಷಣೆ ಕೊಡ್ತಾ ಇದ್ದಾರೆ. ಹಿಂದೂ ಹಿತವಾಗಿ ಯಾರು ಮಾತಾಡ್ತಾರ, ಹಿಂದೂಗಳ ಭಾವನೆಗಳನ್ನ ವಿಧಾನಸಭೆಯಲ್ಲಿ ಯಾರು ಮಾತಾಡ್ತಾರ ಅವರೇ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು. ಇದು ಕನ್ನಡ ಒಪ್ಪಿದೆಯಾ? ನಾವು ಇನ್ಮ್ಯಾಗ ಜಾತಿ ಮಾಡಬಾರ್ದು. ನಾವು ಲಿಂಗಾಯತರು, ನಾವು ಕುರುಬರು, ನಾವು ಒಕ್ಕಲಿಗರು, ನಾವು ದಲಿತರು, ನಾವು ಜಾತಿ ಮಾಡಿದ್ರ ನಾವು ಜಾತಿ ಮಾಡಿದ್ವಿ ಅಂದ್ರೆ ಭಾರತ ಉಳಿದಿಲ್ಲ. ಅವರೆಲ್ಲ ಪ್ಲಾನಿಂಗ್ ಅಂದ್ರೆ 2047ಕ್ಕೆ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕಂತಾರೆ. ಇವತ್ತು ನೋಡ್ರಿ, ಕರ್ನಾಟಕ ಸರ್ಕಾರ PSI ಟ್ರೈನಿಂಗ್ ಕೊಡ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಏನೋ ಪೊಲೀಸ್ ಇಲಾಖೆ ಸಂಪೂರ್ಣ ಇಸ್ಲಾಮೀಕರಣ ಮಾಡಬೇಕು ಅಂತ ವ್ಯವಸ್ಥಿತ ಸಂತು ಯಡಿಯೂರಮ್ಮನ ಮಾತಿನಲ್ಲಿ ನಮ್ಮ ಸಿದ್ದರಾಮಯ್ಯನವರು ಇವತ್ತು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇವತ್ತೆಲ್ಲ ನಾವು ಎಸ್ ಟಿ ಜನಾಂಗ ಟ್ರೈನಿಂಗ್ ಕೊಡ್ತಾ ಇದ್ದೀರಾ? IAS IPS ಗೌರ್ಮೆಂಟ್ ಏನೋ ಟ್ರೈನಿಂಗ್ ಕೊಡಕತ್ತೀರಾ? ಕೊಡ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಭಾಗದಲ್ಲಿ ಒಮ್ಮೆ ಪ್ರಧಾನಿ ಕ್ಷೇತ್ರದಿಂದ ಹಾಕಿಕೊಂಡಿದ್ರು. ಅವಾಗ ಅಲ್ಲಿ ಹಾಲನ್ನು ತಂದು ಸಮಾಜಕ್ಕೆ ನಮ್ಮ ಕಡೆ ಹಾಲು ಮಾತಾಡ್ತಿದ್ವಿ. ಅವರು ಹೋಗಿ ಕೇಟ ಕುಟ್ಟಿ ಸರ್ಕಾರ ಹಚ್ಚಬೇಕಂದ್ರೆ ಸಿದ್ದರಾಮಯ್ಯನವರು ಹಚ್ಕೊಳ್ಳೋದಕ್ಕೆ ಹೋಗಿದ್ರು. ಅದೇ ಮೊನ್ನೆ ಸಾವಿರದ ಕಾರ್ಯಕ್ರಮ ಅಂದ್ರೆ ಬೆಂಗಳೂರಿನಾಗ ಆ ತಪ್ಪಿಗೆ ಹೆಂಗ್ ಹಾಕೋತಿದ್ರು ಸಿದ್ದರಾಮಯ್ಯ. ಮಂಡ್ಯ ಜಿಲ್ಲೆಯಲ್ಲೂ ಸಹ ಹಿಂದೂ ಶಕ್ತಿ ನಿಂತಿದೆ. ಮಂಡ್ಯ ಅಂದ್ರೆ ಏನಾಗಿತ್ತು? ಆ ಬಾಸ್ ಈ ಬಾಸ್ ಆಗಿತ್ತು. ಈಗ ಇನ್ನು ಮುಂದೆ ಹಿಂದೂ ಬಾ ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಂದಿನ ಜನ್ಮ ಇದರ ಸಾಧನೆಯಾಗಿ ಹುಡುಕ್ತೀನಿ. ಇನ್ನೊಬ್ಬ ಉಪಮುಖ್ಯಮಂತ್ರಿ ಹೇಳ್ತಾರೆ, ಯಾರು ಮಾಡ್ಬೋದು ಡಿಕೆ ಸುಬ್ರಹ್ಮಣ್ಯ ಡಿಕೆ ಸುರೇಶ್ ಪುನರ್ಚಂದ್ರ ಬರೋದು. ಇವತ್ತು ನೋಡ್ರಿ, ಅವರ ಧರ್ಮದಲ್ಲಿ ಹಿಂದೂಗಳಂದ್ರ ಕಾಫೀರರು ಅವ್ರ ಧರ್ಮ ಹೇಳ್ತದೆ, ಒಂದು ಮತ್ತೊಂದು ಧರ್ಮದ ಜೊತೆಗೆ ಈ ಸಹೋದರರಲ್ಲ. ನಾ ಹೇಳ್ತಾ ಇದ್ದ ಧರ್ಮಗಳೇ 1944 ಈ ದೇಶದ ಸಂವಿಧಾನ ಬರೆದಂತ ಭಾರತ
ಮತ್ತೊಂದು ಧರ್ಮದನ್ನ ಅಣ್ಣತಮ್ಮರನ್ನು ನೋಡ್ಬೇಕಂತ ಧರ್ಮದಲ್ಲಿ ಇಲ್ಲ. ಅವರೇ ಹೇಳ್ತಾರೆ ಅಂಬೇಡ್ಕರ್ ಅಷ್ಟಕ್ಕೆ ಬಿಡುದಿಲ್ಲ, ಇವರೆಲ್ಲರೂ ಮಾಡ್ತಂದ್ರೆ ಆಗುದಿಲ್ಲ, ಬಾಯಿ ಹಿಂದೂ ಮುಸ್ಲಿಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂಬೇಡ್ಕರ್ ಅವರು, ಭಾರತ ವಿಭಜನೆ ಮಾಡಬೇಕಾದ್ರೆ ಜಾತಿ ಆಧಾರ ಮೇಲೆ ಒಂದು ಭಾರತವನ್ನು ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಯಾವ ಸಲುವಾಗಿ ಮಾಡಿದ್ರು? ಪಾಕಿಸ್ತಾನ ಮುಸ್ಲಿಮರ ಸಲುವಾಗಿ ಮಾಡಿದ್ರು. ಅವಾಗ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶದಲ್ಲಿರುವಂತ ಕಟ್ಟ ಕಡೆ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವಂತ ಕಟ್ಟ ಕಡೆ ಹಿಂದೂ ಭಾರತಕ್ಕೆ ಬರಬೇಕು. ಒಂದು ವೇಳೆ ಇದು ಮಾಡಬೇಕ್ರೆ ಮುಸ್ಲಿಮರು ಎಂದು ಭಾರತದಲ್ಲಿ ಸಮಾಧಾನ ಸಿಗುವುದಿಲ್ಲ ಎಂದು ನೋಡಬೇಕು. ನಾಗಮಂಗಲದಲ್ಲಿ ಹೋದ ವರ್ಷ ಗಣಪತಿಯ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ನಮ್ಮ ಹಿಂದೂಗಳ ಎಷ್ಟೋ ವ್ಯಾಪಾರಸ್ಥರ ಅಂಗಡಿಗಳನ್ನ ಸುಮಾರು 16 ಕೋಟಿ ರೂಪಾಯಿ ಅಷ್ಟು ಅಂಗಡಿಗಳನ್ನ ಮಾಡ್ತಾರೆ. ಮದ್ದೂರಿನಲ್ಲಿ ಅವರ ಮಸೂತಿ ಮುಂದೆ ಹೋಗ್ಬೇಕಾದ್ರೆ ಇವತ್ತು ಬೇರೆ ರೀತಿ ಆಗ್ತಾರೆ. ಒಂದು ಹಿಂದೂ ದೇವಸ್ಥಾನದ ಕಲೆಗಳನ್ನು ಯಾರು ಇರ್ತಾರೆ ನಮ್ಮ ಹಿಂದೂಗಳು? ಶಸ್ತ್ರಾಸ್ತ್ರ ಯಾರು ಇರ್ತಾರೆ ಹಿಂದೂ ದೇವಸ್ಥಾನದಲ್ಲಿ? ಒಂದು ಈದಿನ ರಂಜಾನಲ್ಲಿ ಹಿಂದೂಗಳು ಎಲ್ಲಾದರೂ ಮುಸ್ಲಿಮರ ಕಲ್ಲ ಹಾಕ್ಯಾರೇನೋ ಅಂದ್ರೆ ಇವತ್ತು ಶಕ್ತಿ ಬಂದಾರ. ಇವರಿಗೆ ಬರೋಬ್ಬರಿ ಏನ್ ಬೇಕಪ್ಪ ಅಂದ್ರೆ JCB. ಉಳಿದೋದ್ರೆ ಯಾವ ಹಿಂದೂಗಳ ಮಸೂತಿ ಕರ್ನಾಟಕದಾಗ ಯಾವ ಮಸೂತಿ ಮುಖ್ಯ ಬರ್ತದೆ? ಕೊನೆ ಕಂಡ್ರ ಅಂದ್ರೆ ಹಿಂದೂ ಹೋಗಿ ಇವತ್ತ ಮತ್ತೂರ್ನಾಗ ಮದ್ದೂರ್ನಾಗ ಇವತ್ತು ಏನ್ ತಪ್ಪಾಗ್ತಪ್ಪ, ನಮ್ಮ ಗಣಪತಿ ಹೋಗೋದಕ್ಕೆ ಕಲಿಯೋದಿಲ್ಲ. ಒಂದ್ ಕಡೆ ಸಣ್ಣ ಹುಡುಗ ನಮ್ಮ ಗಣಪತಿನ ಬೆಳೆಯುತ್ತಾನೆ, ಮತ್ತೊಂದು ಕಡೆ ಪಾಪ ನಮ್ಮ ದಲಿತರು ಅಲ್ಲಿ ಒಂದು ಸಿದ್ಧಾರ್ಥ ನಗರ ಅಂತ ಇದ್ದ ಸ್ಥಳ ನಮ್ಗೆ ಹೇಳಿದ್ರು. ಅಲ್ಲಿಯ ದಲಿತರು ಯಾರಾದ್ರೂ ತಿಳ್ಕೊಂಡ್ರೆ ಆ ಮಸೂತಿ ಮುಂದೆ ಸಂತೆ ಬಾಗ್ತಾರಂತ. ಇತ್ತೀಚಿನ ನಿಮ್ಮೆಲ್ಲ ಆಶೀರ್ವಾದದಿಂದ 2028ಕ್ಕ ಹಿಂದೂ ಸರ್ಕಾರ ಕರ್ನಾಟಕದಲ್ಲಿ ಬರ್ತಾರೆ. ಮಂಡ್ಯದಲ್ಲಿ ಎಲ್ಲ ಎಂಬುದನ್ನ ಹಾಕಿಸಬೇಕು. ನಾಕೊಂದನ್ನು ಇಷ್ಟೇ ಮಾಡ್ತೀನಿ, ಒಂದೇ ಏನಾದ್ರೂ ಮಸೂತಿ ಕಲ್ಲು ಬಂದ್ರೆ JCB ಯಾರ ಕಲ್ಲು ಹೋಗಿತ್ತಲ್ಲ ಅವ್ರ ಮನೆ JCB ಇವನ್ನು ಹೊತ್ತು ಒಳಗೆ ಹಾಕಿದ್ರ ಅವಾಗ ಏನಾದ್ರೂ ಅವ್ರು ರಾತ್ರಿ ಮಾಡಿದ್ರ ಹಿಂದೂಗಳನ್ನ ಕೇಸ್ ಮಾಡೋದಿಲ್ಲ, ಬೇರೆ ಸಾಬ್ರಿಗೆ ಅಷ್ಟೇ ಈಗೇನಾಗ್ಬೇಕಂತಂದ್ರೆ ಅವ್ರನ್ನ ಈ ಕೇಸ್ ಕೋರ್ಟ್ ಪಾಪ ಏನಾಗಿ ಬಸ್ಕೂರ್ನಾಗ ಒಬ್ಬ ಆಟೋ ರಿಕ್ಷಾ ಚಾಲಕ ಹೇಳ್ದ, ಅವ್ರು ಇವಾಗ ಒಂದು 17 ವರ್ಷದಿಂದ ಒಂದು ಭಗವಂತನ ಅದಕ್ಕೆ ಇನ್ನೂ ಅವ್ರ ಗಂಡ ಸುಟ್ಟಿದ್ದಕ್ಕ ಪಾಪ 17 ಲಕ್ಷ ಕೊಡ್ತಾರೆ ಆಟೋ ರಿಕ್ಷಾ ಪಾಪ ದಿನ 17 ಲಕ್ಷ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರನೂ ಮತ್ತೆ ಸರ್ಕಾರ ಮಾಡ್ತಿಲ್ಲ, ಕಠಿಣ ಕ್ರಮ ಕೈಗೊಳ್ಳಲು ಬಿಜೆಪಿ ಒಳಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋದ್ರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋದ್ರು. ಆದ್ರೆ ನಮ್ಮ ಪ್ರಾಮಾಣಿಕ ಮಂತ್ರಿ ಇನ್ನೊಬ್ಬ ಶ್ರೀಮಂತ ನಾಯಕ ಅರಗ ಜ್ಞಾನೇಂದ್ರ ಕಠಿಣ ಅದಕ್ಕೆ ಜನ ನಾವು ಪ್ರೀತಿ ಪಡಿಸೋದು. ಈಗ ಮುಂದೆ ಬರುವಂತ ಸರ್ಕಾರ ಹಂಗಿರುವುದಿಲ್ಲ, ಪೊಲೀಸರಿಗೆ ಕಣ್ಣು ನೋಡಿದ್ರೆ ಕಣ್ಣು ಮೊದಲು ನಮ್ಮ ಸರ್ಕಾರ ಮತ್ತು ನಿಮ್ಮ ಆಶೀರ್ವಾದ ಕನ್ನಡದ ಅಂದ್ರೆ ಇಡೀ ಪೊಲೀಸ್ ಎಷ್ಟು ಖಾಲಿ ಅದೋ 18,000 ಹುದ್ದೆ ಎಲ್ಲ ತುಂಬಿರ್ತೀನಿ, 1 ರೂಪಾಯಿ ಕೊಡಲ್ಲ. ಎಲ್ಲರ ಕಾಲ AK-47 ಪೊಲೀಸ್ ಸ್ಟೇಷನ್ ಕಡೆ
ಮೋದಿ ಸರ್ಕಾರ ಬೇಕಲ್ಲ ನಿಮ್ಮನ್ನೆಲ್ಲ ಒಂದ್ ಹಾಕ್ರಿ ಜಾಸ್ತಿ ಬಿಡ್ರಿ ನಾವೆಲ್ಲ 2028ಕ್ಕೆ ನಾ ಸಿದ್ದರಾಮಯ್ಯ ತೆಲೀಕಮ್ಮ ತಾನಿಗೆ ಹೇಳ್ತೀನಿ ಇನ್ನ 2 ವರ್ಷ ಏನು ಸಿಗಿದಾಡ್ರಿ 2028ಕ್ಕೆ ನಮ್ಮ ಸರ್ಕಾರ ಬರ್ತದ ಢಮ್ ಢಮ್ ಢಮ್